ಅಷ್ಟರಲ್ಲೂ ಮುಸಲ್ಮಾನರು ಓಟ್ ಹಾಕಿದ್ದಾರೆ ಈ ಬಾರಿ ದಾವಣಗೆರೆಯಲ್ಲಿ. ಇಟ್ಸ್ ಬಿಕಾಸ್ ಆಫ್ ಓನ್ಲಿ ಯಡಿಯೂರಪ್ಪನವ್ರು ಹೋದ್ರಲ್ಲಿಗೆ ಆ್ಯಂಡ್ ಕ್ಯಾಂಡಿಡೇಟ್ ಸೆಲೆಕ್ಷನ್ ಚೆನ್ನಾಗಿತ್ತು. ಅದು ಸಾಧನೆ ಅಲ್ವಾ? ಅಲ್ಲೆಲ್ಲ ಒಗ್ಗಟ್ಟು ಆದ್ರು. ನೆಕ್ಸ್ಟ್ ಬರೋಣ. ಇನ್ನೊಂದು ಯಾವುದು ಇದು ಯಾವುದದು ಚನ್ನಪಟ್ಟಣ ಬೈ ಎಲೆಕ್ಷನ್. ಚನ್ನಪಟ್ಟಣ ಏನು ವಿಜೇಂದ್ರ ಅವರ ಎಲೆಕ್ಷನ್? ಅದು ಚನ್ನಪಟ್ಟಣ ಯಾರ್ದು? ಕುಮಾರಸ್ವಾಮಿ ಅವರ ಎಲೆಕ್ಷನ್. ಯಾಕಂದ್ರೆ ಅವ್ರ ಮಗನ್ ನಿಲ್ಸಿದ್ರು. ಅವ್ರ ಮಗನ್ ನಿಲ್ಸಿ ಅವ್ರು ಗೆಲ್ಸ್ಕೋಬೇಕಾಗಿತ್ತು. ಇವರು ಕೂಡ ಹೋಗಿದ್ರು, ಇಲ್ಲ ಅಂತ ನಾನು ಹೇಳಿಲ್ಲ. ಬಟ್ ಪ್ಯೂರ್ಲಿ ಇಟ್ಸ್ ಅ ಫೈಟ್ ಬಿಟ್ವೀನ್ JDS ಅಂಡ್ ಕಾಂಗ್ರೆಸ್. ಯಾಕಂದ್ರೆ JDS ಅದು ಹಳೆ ಮೈಸೂರು ಭಾಗ, ಅವರು ಅಲ್ಲಿ ತುಂಬಾ ಸ್ಟ್ರಾಂಗ್ ಇದ್ದಾರೆ. ಅದನ್ನ ಯಾಕೆ ವಿಜಯೇಂದ್ರ ಅವ್ರ ತಲೆ ಕಟ್ತೀರಿ ನೀವು? ಹಂಗಾದ್ರೆ ಮಗನನ್ನ ಗೆಲ್ಸಬೇಕಾಗಿತ್ತು. ಕುಮಾರಸ್ವಾಮಿ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ರೆ ಅದಾಗ್ಲಿಲ್ಲ. ಬಿಕಾಸ್ ಸರ್ಕಾರ ಕಾಂಗ್ರೆಸ್ ದಿತ್ತು ಮತ್ತು DK ಶಿವಕುಮಾರ್ ಅವರು ತುಂಬಾ ಪರ್ಸನಲ್ ಆಗಿ ಇದನ್ನ ತಗೊಂಡಿದ್ರು. ಅದಾಯ್ತಾ? ಇನ್ನು ಶಿಗ್ಗಾವಿಗೆ ಬರೋಣ. ಬೈ ಎಲೆಕ್ಷನ್. ಶಿಗ್ಗಾವಿ ಬೈ ಎಲೆಕ್ಷನ್ 2024-13 ನಡೀತು. ಯಾರು ಅಲ್ಲಿ ಕಂಟೆಸ್ಟ್ ಮಾಡಿದ್ದು? ಬಸವರಾಜ ಬೊಮ್ಮಾಯಿ, ಮಾಜಿ ಮುಖ್ಯಮಂತ್ರಿ ಅವ್ರ ಮಗ ಭರತ್ ಬೊಮ್ಮಾಯಿ. ಅವ್ರನ್ನ ಗೆಲ್ಸ್ಕೊಳ್ಬೇಕಾಗಿರೋದು ಯಾರು? ವಿಜೇಂದ್ರ ಅವ್ರನ್ನ ಬಿಟ್ಕೊಳ್ಳೇ ಇಲ್ಲ ಅಲ್ಲಿ. ನಿಮ್ಗೆ ಗೊತ್ತಾದು? ದಟ್ ಈಸ್ ದ ಇನ್ಸೈಡ್ ಮಾಹಿತಿಯಲ್ಲಿ. ಬಸವರಾಜ ಬೊಮ್ಮಾಯಿ ಅವರು ಮಾಜಿ ಮುಖ್ಯಮಂತ್ರಿಗಳು ತಮ್ಮ ಮಗನ್ನ ಅವ್ರು ಗೆಲ್ಸ್ಕೋಬೇಕಾಗಿತ್ತಲ್ಲಿ. ಬಹಳಷ್ಟು ಕಸರತ್ತು ಮಾಡಿದ್ರು. ಇವ್ರಿಗೆ ಅಲ್ಲಿ ಹೋಗಿ ಪ್ರಚಾರ ಮಾಡೋದಕ್ಕೂ ಬಿಡ್ಲಿಲ್ಲ ವಿಜಯೇಂದ್ರ ಅವ್ರನ್ನ. ತಲೆ ಕಟ್ಟೋದು ಯಾರಿಗೆ? ವಿಜಯೇಂದ್ರ ಅವ್ರಿಗೆ. ಅಂದ್ರೆ ನೀವು ವಿಜಯೇಂದ್ರ ಅವ್ರನ್ನ ಸುಮ್ಮನೆ ಬಿಟ್ಟು ಅವ್ರಿಗೆ ಯಾವುದೇ ಶಕ್ತಿ ಸಾಮರ್ಥ್ಯಗಳನ್ನ ಕೊಡದೆ ಅವ್ರು ಒಂಥರ ಹಲ್ಲಿಲ್ಲದ ಹಾವು ಅವ್ರಷ್ಟೇ. ಒಂದು ಕೈಗೊಂಬೆಯಾಗಿ ನಿಲ್ಸಿದಿರಿ. ಅವ್ರಿಗೆ ಶಕ್ತಿ ಕೊಡ್ರಿ. ನಿಮ್ಗೆ ಕೊಡೋ ಇಚ್ಛೆ ಇದ್ರೆ, ಶಕ್ತಿ ತುಂಬಿ, ಇಲ್ದಿದ್ರೆ ಬೇರೆಯವ್ರನ್ನಾದ್ರೂ ಕರ್ಕ ಬರ್ರಿ. ಬಿಜೆಪಿ ಈಗ ಸರ್ಕಾರದಲ್ಲಿ ಸಿಕ್ಕಾಪಟ್ಟೆ ಒಳಜಗಳಿಗಿದೆ. ಕುರ್ಚಿ ಕಿತ್ತಾಟ ನಡೀತಾ ಇದೆ. ಅಲ್ಪಸಂಖ್ಯಾತರು ಅಪ್ಸೆಟ್ ಆಗಿದ್ದಾರೆ. ಕೆಲವೊಂದು ಜಾತಿ ಸಮುದಾಯಗಳು ಅಪ್ಸೆಟ್ ಆಗಿದಾವೆ. ಬಿಕಾಸ್ ಆಫ್ ನೀವು ಜಾತಿ ಗಣತಿ ಎಲ್ಲ ಮಾಡಿದ್ರಿ. ಯಾವುದೇ ರೀತಿಯಾದಂತಹ ನೀವು ನಮಗೆ ಬೇಕಾದಂತಹ ಏನು ನಮ್ಮ ಕಲ್ಯಾಣಕ್ಕೆ ನೀವೇನು ಮಾಡಲಿಲ್ಲ ಅಂತ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಸಣ್ಣ ಅಪಸ್ವರ ಇದೆ. ಮತ್ತು ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳಾಯ್ತು ಅಥವಾ ಅಭಿವೃದ್ಧಿಗಳಾಗ್ತಾ ಇಲ್ಲ. ಒಂದು ಹದವಾದಂತ ವಾತಾವರಣ ಇದೆ. ಇದನ್ನ ಈಗ ಎನ್ಕ್ಯಾಶ್ ಮಾಡ್ಕೊಳ್ಳದೆ ನೀವು ಇನ್ಯಾವಾಗ ಮಾಡ್ಕೋತೀರಿ? ಬಿಜೆಪಿ ಅವರು ವಿಜೇಂದ್ರ ಅವ್ರ ಸಂಬಡಿ ಎಲ್ಸು ಏನಾದ್ರೂ ಮಾಡಿ ಅಲ್ಲ. ಈಗ ಬೇರೆ ಎಲ್ಲಾ ಕಡೆನೂ ಕಾರ್ಯಕ್ರಮ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ಯಾವ ಭರವಸೆ ಮೇಲೆ ಮಾಡ್ತಾರೆ ಇವರು? ಯಾವ ನಂಬಿಕೆ ಮೇಲೆ ಮಾಡ್ತಾರೆ? ಎಲ್ಲರನ್ನೂ ಒಗ್ಗೂಡ್ಸೋಕ್ ಒಂದು ಬೇಕಲ್ಲ, ಒಂದು ಅಂಟು ಬೇಕಲ್ಲ ಎಲ್ಲರನ್ನೂ ಹಿಡಿದಿಟ್ಕೊಳಕ್ಕೆ. ಮನೆಯೊಂದು 100 ಬಾಗಿಲು ಮಾಡಿ ಇಟ್ಟಿರಿ. ಈಗ ಆಲ್ರೆಡಿ ಬೈ ಎಲೆಕ್ಷನ್ ಆದ್ಮೇಲೆ ಶುರುವಾಗಿದ್ದಾರೆ ಎಲ್ಲರೂ ತಣ್ಣಗೆ ಎಲ್ಲಾ ಕಡೆಯಿಂದ. ಇವ್ರಿಗೆ ಯಾರಿಗೂ ಒಂದು ಎಲೆಕ್ಷನ್ ಗೆಲ್ಸೋಷ್ಟು ಶಕ್ತಿ ಇಲ್ಲ. ತಮ್ಮ ಮಕ್ಕಳನ್ನೇ ಗೆಲ್ಸ್ಕೊಳಕ್ ಆಗಲ್ಲ ಇವರಿಗೆ. ಇಡೀ ಕರ್ನಾಟಕದಾದ್ಯಂತ ಸುತ್ತಾಡಿ ಓಟ್ಗಳನ್ನ ಪುಲ್ ಮಾಡುವಂತಹ ಮಾಸ್ ಲೀಡರ್ ಕೆಪಾಸಿಟಿನೂ ಇಲ್ಲ ಇವ್ರಿಗೆ. ಬಟ್ ಸೂಜಿ ತಗೊಂಡು ಚುಚ್ತಿರೋದು ಹಿಂದಿಂದ. ಆಮೇಲೆ ಈ ಹೈಕಮಾಂಡ್ ಅಷ್ಟೇ ಕರ್ನಾಟಕನ ಯಾವತ್ತೂ ಸೀರಿಯಸ್ ತಗೊಂಡಿಲ್ಲ. ಅವರು ಯಾಕೆ ತಗೊಂಡಿರಲಿಲ್ಲ? ಯಡಿಯೂರಪ್ಪ ಅಂತ ನಾಯಕ ಇದ್ರು, ಅದಕ್ಕೆ ತಗೊಂಡಿರ್ಲಿಲ್ಲ. ಈಗ ಯಡಿಯೂರಪ್ಪನವರನ್ನ ಮುಂದೆ ನಿಲ್ಲಿಸಿ ಓಟ್ಗಳನ್ನ ಮತ್ತೆ ಧ್ರುವೀಕರಣ ಮಾಡಕ್ಕೆ ಅಥವಾ ಮತ್ತೆ ಎಲ್ಲ ಜಾತಿ ಸಮುದಾಯಗಳನ್ನ ಒಗ್ಗೂಡ್ಸೋಕೆ ಒಂದು ಪ್ರಯತ್ನ ನಡೀತಾ ಇದೆ.